ನಮಸ್ಕಾರ ಎಲ್ಲರಿಗೂ. ಕ್ರೈಮ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ. ಸೈಕೋಪಾತ್ ಅಂದರೆ ಬುಕ್ಕಿನ ಡೆಫಿನಿಷನ್ ಪ್ರಕಾರ ಮನುಷ್ಯನಿಗೆ ತುಂಬ ಇನ್ಸೆನ್ಸಿಟಿವ್, ಅನ್ಎಮೋಷ್ನಲ್ ಮತ್ತು ಮೋರಲಿ ಡಿಪ್ರೈವ್ಡ್ ಮಾಡಿಬಿಡುತ್ತದೆ. ಒಬ್ಬ ಸೈಕೋಪಾತ್ಗೆ ಯಾವುದರಿಂದಲೂ ಅಟ್ಯಾಚ್ಮೆಂಟ್ ಇರುವುದಿಲ್ಲ, ಮನುಷ್ಯನಿಂದಲೂ ಇರುವುದಿಲ್ಲ. ಇದರಿಂದಾಗಿ ಅವರು ಏನಾದರೂ ಮಾಡುವ ಮೊದಲು ಯೋಚನೆ ಮಾಡೋದಿಲ್ಲ, ಅಂದರೆ ಮರ್ಡರ್ ಕೂಡ ಆಗಿರಬಹುದು. ಹಾಗೆಯೇ ಇಲ್ಲೊಂದು ಕತೆ ಇದೆ, ಅಮರ್ಜಿತ್ ಸದಾ ಅವರದ್ದು. ಈ ಕಥೆಯಲ್ಲಿ ಒಂದು ಮುಖ್ಯವಾದ ವಿಷಯ ಏನಂದರೆ 8 ವರ್ಷದ ಬಾಲಕ ಕೊಲೆಗಾರ. ಇವನು ಒಂದಲ್ಲ ಎರಡಲ್ಲ 3 ಕೊಲೆಗಳನ್ನು ಮಾಡಿರ್ತಾನೆ. ಹಾಗೆಯೇ ಕೊಲೆಯಾದವರ ವಯಸ್ಸು 6 ವರ್ಷದಿಂದ ಒಳಗೆ ಇರುತ್ತೆ. ಬಿಹಾರದಲ್ಲಿ ಒಂದು ಚಿಕ್ಕ ಹಳ್ಳಿ ಇದೆ. ಆ ಹಳ್ಳಿಯ ಹೆಸರು ಮುಸೇಲ್ ಎಂದು. ಈ ಹಳ್ಳಿಯ ವಿಶೇಷತೆ ಅಂದರೆ ತುಂಬ ಮಕ್ಕಳಿದ್ದಾರೆ, ಎಲ್ಲರೊಟ್ಟಿಗೂ ಆಟ ಆಡ್ತಾರೆ ಮತ್ತು ಜೊತೆಗೆ ಓದ್ತಾರೆ. ಈ ಊರಿನವರು ಬೆಳಗ್ಗೆ ಮಕ್ಕಳನ್ನು ಶಾಲೆಗೆ ಬಿಡ್ತಾರೆ, ಸಂಜೆ ಕೆಲಸ ಮುಗಿದ ನಂತರ ಕರೆದುಕೊಂಡು ಬರ್ತಾರೆ. ಹೀಗೆಯೇ ಪ್ರತಿದಿನ ಆ ಊರಿನ ಚುಂಚನದೇವಿ ಕೂಡ ಅವಳ 6 ತಿಂಗಳ ಮಗಳು ಖುಷ್ಬೂಳನ್ನು ಬೆಳಗ್ಗೆ ಶಾಲೆಗೆ ಬಿಟ್ಟು ಕೆಲಸ ಮುಗಿದ ನಂತರ ಸಂಜೆ ಕರೆದುಕೊಂಡು ಬರ್ತಿದ್ಳು. ಆದರೆ ಒಂದು ದಿನ ಚುಂಚನದೇವಿ ಮಗಳನ್ನು ಕರೆದುಕೊಂಡು ಬರಲು ಹೋದಾಗ ಅಲ್ಲಿ ಮಗಳು ಕಾಣಿಸೋದಿಲ್ಲ. ತುಂಬ ಚಿಂತಿತಳಾಗುತ್ತಾಳೆ ಮತ್ತು ಎಲ್ಲರ ಹತ್ರ ಕೇಳ್ತಾಳೆ, ನನ್ನ ಮಗಳನ್ನು ನೋಡಿದ್ದೀರಾ ಎಂದು. ಆದರೆ ಯಾರೂ ಅವಳನ್ನು ನೋಡಿರೋದಿಲ್ಲ. ಮತ್ತೆ ಸ್ವಲ್ಪ ಸಮಯದ ನಂತರ ಸದಾ ಪರಿವಾರದ ಸದಸ್ಯ ಇವರ ಹತ್ತಿರ ಬಂದು ಹೇಳ್ತಾನೆ, ಮೋಸ್ಟ್ಲಿ ಅವನಿಗೆ ಗೊತ್ತಿದೆ ಎಂದು. ಇವರಿಬ್ಬರು ಸೇರಿಕೊಂಡು ಭಗವಾನ್ ನಗರ್ ಪೊಲೀಸ್ ಸ್ಟೇಷನ್ಗೆ ಹೋಗುತ್ತಾರೆ, ರಿಪೋರ್ಟ್ ಕೂಡ ಮಾಡುತ್ತಾರೆ. ಪೊಲೀಸ್ ತುಂಬ ಆ್ಯಕ್ಟಿವ್ ಆಗ್ತಾರೆ, ಯಾಕಂದರೆ ಇದು ಒಂದು ಚಿಕ್ಕ ಮಗುವಿನ ವಿಷಯ ಆಗಿರೋದ್ರಿಂದ. ಇನ್ವೆಸ್ಟಿಗೇಷನ್ ಅಂದಾಗಿ ತಿಳಿಯುತ್ತದೆ, ಇದರ ಮುಂಚೆಯೂ ಇದೇ ರೀತಿ ಇನ್ಸಿಡೆಂಟ್ ಆಗಿರುವುದು. 2 ಹೆಣ್ಣು ಮಕ್ಕಳು ಕಾಣೆಯಾಗಿದ್ದಾರೆ ಇದೇ ಗ್ರಾಮದಿಂದ ಎಂದು. ವಿಚಾರಿಸಿದ ನಂತರ ತಿಳಿಯುತ್ತದೆ ಆ 2 ಹೆಣ್ಣು ಮಕ್ಕಳು ಸದಾ ಪರಿವಾರದ ಮೆಂಬರ್ಗಳು ಎಂದು. ಸ್ವಲ್ಪ ಸಮಯದ ನಂತರ ಗ್ರಾಮದವರಿಗೆಲ್ಲರಿಗೂ ತಿಳಿಯುತ್ತದೆ 3 ಹೆಣ್ಣು ಮಕ್ಕಳು ಗ್ರಾಮದಿಂದ ಕಾಣೆಯಾಗಿದ್ದಾರೆ ಎಂದು. ಸದಾ ಪರಿವಾರದ ಸದಸ್ಯ ಪೊಲೀಸ್ಗೆ ಸಹಾಯ ಮಾಡುತ್ತಿದ್ದವನು ಪೊಲೀಸನ್ನು ಪ್ಲೇ ಗ್ರೌಂಡ್ಗೆ ಕರೆದುಕೊಂಡು ಹೋಗುತ್ತಾನೆ. ಅಲ್ಲಿ ಪೊಲೀಸ್ ಮೊದಲನೆಯ ಬಾರಿಗೆ 2 ವರ್ಷದ ಹುಡುಗ ಅಮರ್ಜಿತ್ ಸದಾನನ್ನು ಭೇಟಿಯಾಗ್ತಾರೆ. ಅವರು ಅವನನ್ನು ಕೇಳ್ತಾರೆ, ನೀನು ಖುಷ್ಬೂವನ್ನು ನೋಡಿದ್ದೀಯಾ ಎಂದು. ಆದರೆ ಆ ಹುಡುಗ ಏನೂ ಮಾತನಾಡದೆ ನಗುತ್ತಾನೆ. ಇದರಿಂದಾಗಿ ಪೊಲೀಸ್ಗೆ ಅನಿಸುತ್ತೆ ಇವನಿಗೆ ಏನೋ ವಿಷಯ ತಿಳಿದಿದೆ ಎಂದು. ಹಾಗಾಗಿ ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋಗ್ತಾರೆ. ಪೊಲೀಸ್ ಸ್ಟೇಷನಲ್ಲಿ ಅಮರ್ಜಿತ್ ಬಿಹೇವಿಯರ್ ತುಂಬ ವಿಭಿನ್ನವಾಗಿರುತ್ತೆ. ಅಂದರೆ ನಗ್ತಾನೆ ಮತ್ತು ಎಲ್ಲವನ್ನು ನೋಡ್ತಾ ಇರ್ತಾನೆ. ಯಾವುದೇ ಪೊಲೀಸ್ ಆಫೀಸರ್ ಅವನ ಹತ್ತಿರ ಬಂದರೆ ಅವ್ರಿಗೆ ಹೇಳ್ತಾನೆ, ಮೊದಲು ಬಿಸ್ಕೆಟ್ ಕೊಡಿಸಿ ನನಗೆ, ನಂತರ ಹೇಳ್ತೇನೆ ಎಂದು. ಕೊನೆಯದಾಗಿ ಒಬ್ಬ ಪೊಲೀಸ್ ಆಫೀಸರ್ ಬಿಸ್ಕೆಟ್ ಕೊಡ್ತಾರೆ. ಅಮರ್ಜಿತ್ ಸಂತೋಷಗೊಂಡು ಹೇಳ್ತಾನೆ, ನನಗೆ ಗೊತ್ತಿದೆ ಖುಷ್ಬೂ ಎಲ್ಲಿದ್ದಾಳೆ ಎಂದು. ಅವನು ನಂತರ ಹೇಳುತ್ತಾನೆ, ಖುಷ್ಬೂ ಈಗ ಸತ್ತು ಹೋಗಿದ್ದಾಳೆ, ಯಾಕಂದರೆ ಇವನೇ ಕೊಂದಿದ್ದರಿಂದ ಇವನಿಗೆ ಈ ವಿಷಯ ಗೊತ್ತಿರುತ್ತದೆ. ಈ ವಿಷಯ ತಿಳಿದ ಪೊಲೀಸ್ಗೆ ತಿಳಿಯಬೇಕಾಗಿರುತ್ತೆ ಇವನು ಹೇಗೆ ಮಾಡಿದೆ ಎಂದು. ಅಮರ್ಜಿತ್ ಹೇಳ್ತಾನೆ, ಅವನು ಸ್ಕೂಲಲ್ಲೇ ಇರ್ತಾನೆ, ಆಗ ಖುಷ್ಬೂವನ್ನು ನೋಡುತ್ತಾನೆ. ಅವಳು ಒಬ್ಬಳೇ ಇದ್ದಳು, ಹಾಗಾಗಿ ಎತ್ಕೊಂಡು ಬಂದು ಅವಳ ಗಂಟಲು ಹಿಚುಕುತ್ತಾನೆ. ಆದರೆ ಇವನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತಿರಲಿಲ್ಲ. ಖುಷ್ಬೂ ಕಣ್ಣಲ್ಲಿ ಭಯ, ಹೆದರಿಕೆ, ಆತಂಕ ನೋಡಬೇಕಾಗಿತ್ತು ಇವನಿಗೆ, ಆದರೆ ಇವನಿಗೆ ಕಾಣಿಸ್ತಿರಲಿಲ್ಲ ಅದೆಲ್ಲ. ಆದ್ದರಿಂದಾಗಿ ಅವಳನ್ನು ಬಿಟ್ಟು ಒಂದು ಹತೋಡಿ ಎತ್ತಿಕೊಂಡು ಬಂದು ಸಾಯುವವರೆಗೂ ಹೊಡಿತಾನೆ. ಇದನ್ನು ಕೇಳಿದ ಪೊಲೀಸ್ಗೆ ಶಾಕ್ ಆಗ್ತಾರೆ. 1998ರಲ್ಲಿ ಕೊಲೆ ಮಾಡಿರುತ್ತಾನೆ. ಅವನ ಕುಟುಂಬದವರು ತುಂಬ ಬಡತನದಲ್ಲಿದ್ದರು. ತಂದೆ ಕೂಲಿ ಕೆಲಸ, ತಾಯಿ ಮನೆ ಕೆಲಸ ಮಾಡ್ತಾ ಇರ್ತಾರೆ. ಹಣ ಇಲ್ಲದ ಕಾರಣ ಇವರು ಮುಸೇಲಿ ಹಳ್ಳಿಗೆ ಶಿಫ್ಟ್ ಆಗಲು ಯೋಚಿಸ್ತಾರೆ. ಅಮರ್ಜಿತ್ ಆಗ 6 ವರ್ಷದವನಾಗಿರ್ತಾನೆ. ಆದರೆ ಬಡತನದಿಂದಾಗಿ ಅಮರ್ಜಿತ್ ಚಿಕ್ಕ ವಯಸ್ಸಿನಿಂದಲೇ ತಾನು ಮತ್ತು ತನ್ನ ಕುಟುಂಬ ಅಬ್ಯೂಸ್ ಆಗುತ್ತಿದ್ದದನ್ನು ನೋಡುತ್ತಿದ್ದ. ಈ ವಿಷಯ ಅವನ ತಲೆಯಲ್ಲಿ ತುಂಬ ನಕಾರಾತ್ಮಕವಾಗಿ ಪರಿಣಾಮ ಬೀರುತ್ತಿತ್ತು. ಅಮರ್ಜಿತ್ ಒಬ್ಬ ಡಿಸ್ಟರ್ಬ್ ಚೈಲ್ಡ್ ಆಗಿದ್ದ. ಅವನ ಒಳಗೆ ಒಬ್ಬ ಕೊಲೆಗಾರನ ವ್ಯಕ್ತಿತ್ವ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇತ್ತು. ಎಲ್ಲರೊಟ್ಟಿಗೂ ಹೊಡೆದಾಟ, ಜಗಳ, ಕೆಟ್ಟದಾಗಿ ನಡೆದುಕೊಳ್ಳುತ್ತಿದ್ದ. ಇದು ಇವನಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇತ್ತು. ಈ ಬಿಹೇವಿಯರ್ನ ಬಗ್ಗೆ ಊರಿನವರು ಮತ್ತು ಪರಿವಾರದವರಿಗೂ ತಿಳಿದಿತ್ತು.
ಅನುಭವವೂ ಆಗಿತ್ತು. ಯಾಕಂದರೆ ಅಮರ್ಜಿತ್ ತನ್ನ ಕುಟುಂಬದ 2 ಹೆಣ್ಣು ಮಕ್ಕಳನ್ನು ಕೊಲೆ ಮಾಡಿದ್ದ. ಅದರಲ್ಲಿ ಒಬ್ಬಳು ಸಂಬಂಧಿಕ ತಂಗಿ 6 ವರ್ಷದವಳು ಮತ್ತು ಅಮರ್ಜಿತ್ನ ಸ್ವಂತ ತಂಗಿ 6 ತಿಂಗಳವಳು. ಇವರು ಇಬ್ಬರನ್ನು ಖುಷ್ಬುವನ್ನು ಕೊಂದ ಹಾಗೆ ಕೊಲೆ ಮಾಡಿರುತ್ತಾರೆ. ತುಂಬ ಆಘಾತಕಾರಿ ವಿಷಯ ಏನಂದರೆ ಅಮರ್ಜಿತ್ನ ಪರಿವಾರ ಇದೆಲ್ಲದರ ಬಗ್ಗೆ ತಿಳಿದಿತ್ತು. ಅವರಿಗೆ ಇದರ ಎಲ್ಲದರ ಹಿಂದೆ ಅಮರ್ಜಿತ್ ಕೈ ಇದೆ ಅನ್ನೋದು ಕೂಡ ತಿಳಿದಿತ್ತು. ಯಾವುದೋ ಕಾರಣಕ್ಕಾಗಿ ಎಲ್ಲರೂ ಡಿಸೈಡ್ ಮಾಡ್ತಾರೆ ಎಲ್ಲರಿಂದ ಮುಚ್ಚಿಡಲು. ಇದೇ ಅವರ ದೊಡ್ಡ ತಪ್ಪಾಗಿತ್ತು. 2008ರಲ್ಲಿ ಖುಷ್ಬುವನ್ನು ಕೊಂದು ಇಂಡಿಯಾದ ಇತಿಹಾಸದಲ್ಲೇ ಅತಿ ಚಿಕ್ಕ ವಯಸ್ಸಿನ ಸೀರಿಯಲ್ ಕಿಲ್ಲರ್ ಆಗಿಬಿಡುತ್ತಾನೆ. ಅಮರ್ಜಿತ್ನ ಕನ್ಫೆಷನ್ ಕೊಟ್ಟ ಮೇಲೆ ತುಂಬ ಸೈಕಾಲಜಿಸ್ಟ್ ಸ್ಟಡಿ ಮಾಡಿದ್ರು. ಯಾಕೆಂದರೆ ಅಮರ್ಜಿತ್ ಯಾಕೆ ಮಾಡಿದೆ ಎಂದು ತಿಳಿದುಕೊಳ್ಳಲು. ಅಮರ್ಜಿತ್ನ ಕುಟುಂಬದಲ್ಲೂ ಯಾವ ಕ್ರಿಮಿನಲ್ ಹಿನ್ನೆಲೆ ಇರುವುದಿಲ್ಲ. ಟಿವಿ, ರೇಡಿಯೋ ಯಾವುದೂ ಇರುವುದಿಲ್ಲ ಅಮರ್ಜಿತ್ ಮನೆಯಲ್ಲಿ. ಒಬ್ಬ ಸೈಕಾಲಜಿಸ್ಟ್ ಹೇಳಿದರು ಅಮರ್ಜಿತ್ ಸ್ಯಾಡಿಸ್ಟ್ ಎಂದು. ಅಂದರೆ ಕೊಲೆ ಮಾಡಿ ತೃಪ್ತಿ ಸಿಗುತ್ತದೆ, ಈ ಅಭ್ಯಾಸ ಅವನ ಬ್ರೈನ್ನಲ್ಲಿ ಸ್ಟೋರ್ ಆಗಿದೆ ಎಂದು. ಯಾರನ್ನಾದರೂ ಕೊಲ್ಲುವ ಮೊದಲು ಇನ್ಫ್ಲುಯೆನ್ಸ್ ಅಥವಾ ಟ್ರಿಗರ್ ಬೇಕಾಗಿಲ್ಲ. ಇನ್ನೊಬ್ಬ ಸೈಕಾಲಜಿಸ್ಟ್ ಹೇಳ್ತಾರೆ ಕಂಡಕ್ಟ್ ಡಿಸಾರ್ಡರ್ ಇದೆ ಎಂದು. ಇದು ಒಂದು ಬಿಹೇವಿಯರ್ ಡಿಸಾರ್ಡರ್ ಆಗಿರುತ್ತದೆ. ಇದರಲ್ಲಿ ಸೋಷಿಯಲ್ ಕಾಂಟ್ಯಾಕ್ಟ್ ಇರುವುದಿಲ್ಲ ಮನುಷ್ಯನಿಗೆ. ಈ ಡಿಸಾರ್ಡರ್ ಟೀನೇಜ್ ಯಂಗ್ ಅಡಲ್ಟ್ಸಲ್ಲಿ ನೋಡಲು ಸಿಗುತ್ತದೆ. ಆದರೆ 8 ವರ್ಷದ ಅಮರ್ಜಿತ್ನಲ್ಲಿ ಈ ಡಿಸಾರ್ಡರ್ ನೋಡಿದಾಗ ತುಂಬ ವಿಚಿತ್ರ ಅನಿಸುತ್ತೆ. ಭಾರತದ ಕಾನೂನಿನ ಪ್ರಕಾರ 18 ವರ್ಷದ ತನಕ ಬಾಲಾಗೃಹದಲ್ಲಿದ್ದು ನಂತರ ಹೊರಬರುತ್ತಾನೆ. ಈಗ ಎಲ್ಲಿದ್ದಾನೆ ಎಂದು ಗೊತ್ತಿಲ್ಲ. ಆದರೆ 2015ರಲ್ಲಿ ಕೇಳಲು ಬಂದಿದ್ದು ಏನೆಂದರೆ ಹೊಸ ಹೆಸರಿನ ಜೊತೆಗೆ ಹೊಸ ಊರಿನಲ್ಲಿ ಹೊಸ ಜೀವನ ನಡೆಸುತ್ತಿದ್ದಾನೆ ಎಂದು. ಆದರೆ ಇಲ್ಲಿ ಹಲವಾರು ಪ್ರಶ್ನೆಗಳು ಹುಟ್ಟುತ್ತವೆ, ಆದರೆ ಉತ್ತರ ಇಲ್ಲ. ಒಂದು ಥಿಯರಿಯಲ್ಲಿ ಹೇಳುತ್ತದೆ ಅಮರ್ಜಿತ್ ಈ ಕೊಲೆಯಲ್ಲಿ ಯಾರದ್ದೋ ಪಾರ್ಟ್ನರ್ ಆಗಿದ್ದ, ಅವನು ಸೇವ್ ಆಗಿಬಿಟ್ಟ ಎಂದು. ಹಾಗೆ ಯಾಕೆ ಹೆಣವನ್ನು ಬಚ್ಚಿಟ್ಟ ಅವನು ಸೈಕೋಪಾತ್ ಆಗಿದ್ರೆ ಅನ್ನೋ ಹಲವಾರು ಪ್ರಶ್ನೆಗೆ ಉತ್ತರ ಇನ್ನೂ ಸಿಕ್ಕಿಲ್ಲ. ಆದರೆ ಮಕ್ಕಳ ವಿಷಯದಲ್ಲಿ ತುಂಬ ಸೂಕ್ಷ್ಮವಾಗಿರುವುದು ಸಮಾಜಕ್ಕೂ ಮತ್ತು ಅವರ ಭವಿಷ್ಯಕ್ಕೂ ಒಳ್ಳೆಯದು ಅಂತ ಹೇಳಲಿಕ್ಕೆ ಬಯಸ್ತೀನಿ. ನಿಮ್ಮೆಲ್ಲರಿಗೂ ಈ ಕತೆ ಇಷ್ಟ ಆಗಿದ್ದರೆ ಕ್ರೈಮ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.